ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ನಿನ್ನೆ ಸಂಚಿಕೆಯಲ್ಲಿ ಮಕ್ಕಳು ಅಂದರೆ 7 ವರ್ಷದ ಒಳಗಡೆ ಇರುವಂಥ ಮಕ್ಕಳು ಸಿಕ್ಕಾಪಟ್ಟೆ ಅಳ್ತಾ ಇರ್ತದೆ. ಹುಣ್ಣಿಮೆ ಹಿಂದೆ ಮುಂದೆ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ಹಿಂದೆ ಮುಂದೆ ಅಮಾವಾಸ್ಯೆ ದಿವಸ, ಕೆಲವು ಮಕ್ಕಳು ದಿನನಿತ್ಯ ಅಳ್ತಾರೆ. ಹೀಗೆ ಕೆಲವೊಂದು ಮಕ್ಕಳಲ್ಲಿ ಹೇಳ್ಕೊಳಕ್ಕಾಗದಂಥ ನೋವಿನಿಂದ ಅಳ್ತಾ ಇರ್ತಾರೆ. ಅಂಥ ಅಳುವ ಮಕ್ಕಳನ್ನು ತಕ್ಷಣ ರೋದನವನ್ನು ಶಮನ ಮಾಡಲಿಕ್ಕೆ, ನಿಲ್ಲಿಸೋಕ್ಕೆ ಏನು ತಂತ್ರ ಮಾಡಬೇಕು ಅಂತ ಹೇಳಿ ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿಕೊಟ್ಟಿದ್ದೆ. ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥ ಒಂದು ಮಹಾ ವಿಶೇಷವಾದಂಥ ಸಬ್ಜೆಕ್ಟು ಏನಪ್ಪ ಅಂತಂದರೆ, ಕೆಲವರಿಗೆ ಪರೀಕ್ಷೆಗೆ ಹೋಗುವ ಚೆನ್ನಾಗಿ ಓದಿರ್ತಾರೆ, ಪರೀಕ್ಷೆಗೆ ಹೋಗ್ಬೇಕಾದ್ರೆ ಭಯ ಬಂದುಬಿಡುತ್ತೆ. ಪರೀಕ್ಷಾ ಭಯ ನಡ್ಕ ಶುರುವಾಗುತ್ತೆ. ಅಯ್ಯೋ, ನಾನು ಓದಿರೋದೇ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಓದಿರೋದೇ ಬರುತ್ತೋ ಗೊತ್ತಿಲ್ಲ, ನಾನು ಓದಿಲ್ಲ, ಅದು ಬೇರೆ ಪ್ರಶ್ನೆ ಬಂದುಬಿಟ್ರೆ ಏನಪ್ಪ ಮಾಡೋದು, ಸರಿಯಾಗಿ ಗೊತ್ತಿಲ್ವಲ್ಲ ಅನ್ನೋ ಪರೀಕ್ಷಾ ಭಯ. ಪರೀಕ್ಷೆಯಲ್ಲಿ ಬರೆಯೋಕ್ಕೆ ಹೋಗ್ಬೇಕಾದ್ರೆ ಪರೀಕ್ಷಾ ಭಯ. ಈ ಥರದ್ದು ಕೆಲವು ಮಕ್ಕಳಿಗಿವೆ, ಮಕ್ಕಳಿಗೆ ದೊಡ್ಡವ್ರಿಗೂ ಇದೆ. ಎರಡನೇದು, ಏನಾದರೂ ಒಂದು ವಸ್ತು ಕಳ್ಕೊಂಬಿಡ್ತಾರೆ. ಕಳ್ಕೊಂಡ್ಮೇಲೆ ಅಯ್ಯೋ ಕಳ್ಕೊಂಬಿಟ್ಟಲ್ಲ, ಅಮ್ಮ ಬೈತಾಳೋ, ಅಪ್ಪ ಬೈತಾಳೋ, ಅಣ್ಣ ಬೈತಾನೋ, ಅಕ್ಕ ಬೈತಾನೋ ಅಂತ ಏನಾಗುತ್ತೆ ಅಂತೇಳಿ ಏನೋ ಒಂದು ವಸ್ತು ಕಳ್ಕೊಂಬಿಟ್ಟು ಅಥವಾ ವಸ್ತು ಕೊಡಲಾದಾಗ ಅದ್ರ ಬಗ್ಗೆ ಚಿಂತೆಯಿಂದ ಒಂದು ಭಯ ಸೃಷ್ಟಿಯಾಗತ್ತೆ. ಅದೊಂಥರ ಭಯ. ಪ್ರಯಾಣ ಮಾಡಬೇಕಾದ್ರೆ ಭಯ, ಯಾರು ಬಂದು ಗುದ್ದು ಬಿಡ್ತಾರೋ, ಬಸ್ಸೋ ಲಾರಿನೋ ಬಂದು ಗುದ್ದು ಬಿಡುತ್ತೋ, ಭ್ರಮೆ. ಆ ಭ್ರಮೆಯಿಂದ ಭಯ. ಪ್ರಯಾಣ ಮಾಡುವಾಗ ಭಯ, ಪರೀಕ್ಷೆ ಭಯ, ಏನಾದ್ರು ಕೊಟ್ಟೋ ತೊಗೊಂಡೋ ಬಿಟ್ಟಾಗ ಅಯ್ಯೋ ನಾವು ಕೊಟ್ಬಿಟ್ನಲ್ಲ, ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೋ ಅಂತ ಭಯ. ಅಯ್ಯೋ ತೊಗೊಳ್ಳೇ ಇಲ್ವಲ್ಲ ನಾನು, ಅದನ್ನು ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ವಲ್ಲ ನಾನು ಅಂಥೇಳಿ ಭಯ. ರಸ್ತೆಲಿ ಹೋಗ್ಬೇಕಾದ್ರೆ ಕಳ್ಳರು ಕಾಟ್ರು ಬಂದುಬಿಟ್ಟು ಅಡ್ಡ ಹಾಕ್ಬಿಟ್ಟು ಚಾಕು ತೋರಿಸ್ಬಿಟ್ಟು ಕೈಲಿರೋ ವಾಚು ಚೈನು ಎಲ್ಲ ಕಿತ್ಕೊಂಡ್ಬಿಟ್ರೆ ದರೋಡೆ ಕೋರರ ಭಯ, ಚೋರ ಭಯ, ಕಳ್ಳರ ಭಯ. ಪ್ರಯಾಣ ಮಾಡುವಾಗ ಭಯ. ಅದು ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ಅವಾಗ ಅವ್ರ ಪಕ್ಕದಲ್ಲಿ ಎಲ್ಲರೂ ಹಿಂಗೆ ಬಿಗ್ಗೆ ಇಟ್ಕೊಂಡ್ಬಿಡ್ತಾರೆ. ಆ ಟರ್ನಿಂಗ್ಸ್ ಎಲ್ಲ ಘಾಟ್ ಸೆಕ್ಷನಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಹೋಗ್ಬೇಕಾರೆ ಆ ಟರ್ನಿಂಗ್ಸು, ರಾಹುಕೇತು ರಾಹುಕೇತು ರಾಹುಕೇತು. ಅವಾಗಂತೂ ಅಯ್ಯೋ ಎಲ್ಲಿ ಬಿದ್ದುಬಿಡ್ತೀವೋ, ಎಲ್ಲಾಗ್ಬಿಡುತ್ತೋ ಅಂತ ಭಯ. ಇದೆಲ್ಲ ಅಲ್ಲದೆ ಕನಸದಲ್ಲಿ ಸ್ವಪ್ನ ಭಯ. ಸ್ವಪ್ನ ಕಣ್ಮುಚ್ಚಿದ್ರೆ ಸಾಕು ಏನೇನೋ ಕೆಟ್ಟ ಕಾಣುತ್ತೆ, ಪಟ್ಟಂತ ಹಿಂಗೆ ಬೆಚ್ಚಿಬಿಡೋದು ಎಲ್ಲ. ಅದಕ್ಕೆ ನಿದ್ದೆನೇ ಮಾಡಲ್ಲ. ಸ್ವಪ್ನ ಭಯದಿಂದ ಕೆಟ್ಟದ್ದು ಕನಸಲ್ಲಿ ಕಾಣುತ್ತೆ ಅಂಥೇಳಿ ನಿದ್ದೆನೇ ಬರೋದಿಲ್ಲ. ಭಯ, ಕಣ್ಮುಚ್ಚಿದ್ರೆ ಸಾಕೇನೋ ಭಯ. ಹಲವಾರು ದುರಂತಗಳನ್ನು ಚಾಕು ಹಾಕ್ತಿರೋದು ನೋಡಿಬಿಟ್ಟಿರ್ತಾರೆ, ಅದೊಂಥರ ಭಯ. ನೇಣಾಕೊಂಡ್ಬಿಟ್ಟಿರ್ತಾರೆ, ಯಾರೋ ಸಡನ್ ನೋಡಿಬಿಡ್ತಾರೆ, ನೇಣಾಕೊಂಡಿರೋ ಕಣ್ಣಲ್ಲಿ ನೋಡಿಬಿಟ್ಟಿರ್ತಾರೋ ಅದೊಂಥರ ಭಯ. ಹತ್ಯಾದೋಷ ಭಯ. ಆತ್ಮಹತ್ಯಾದೋಷ ನೋಡಿ, ಆತ್ಮಹತ್ಯೆ ಮಾಡಿಕೊಂಡು ನೋಡಿದ್ದಾರೆ, ಮೇಲಿಂದ ಬಿದ್ದುಬಿಡ್ತಾರೆ, ಸಡನ್ನಾಗಿ ಕಣ್ಮುಂದೆನೇ ಬಿದ್ದುಬಿಟ್ರಲ್ಲ ಭಯ. ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಆಕ್ಸಿಡೆಂಟ್ ಆಯಿತು, ನಾನು ಬದುಕೊಂಬಿಟ್ಟೆ, ನನ್ನ ಪಕ್ಕದಲ್ಲೋ ಸತ್ತೋದ್ರು, ಅಯ್ಯೋ ನನ್ನ ಜೊತೆ ಪ್ರಯಾಣ ಮಾಡ್ತಿರೋರು ನನ್ನ ಕಣ್ಮುಂದೆನೇ ಸತ್ತೋದ್ರಂತಲ್ಲ, ಮೃತ್ಯು ಭಯ. ಹತ್ಯಾ ಭಯ, ಮೃತ್ಯು ಭಯ. ಸರ್ಪ ಬಂದುಬಿಡ್ತು, ಸರ್ಪ ಕಾಣ್ತಾ ಇದೆ, ಸರ್ಪ ಬಂತು, ಸರ್ಪ ಭಯ. ವ್ಯಾಧಿ ಭಯ. ಅಯ್ಯೋ ಈ ಕಾಯಿಲೆ ಬಂದುಬಿಡ್ತದೇನೋ, ನನಗೆ HIV ಬರ್ಬೋದು, ಏಡ್ಸ್ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಪಿಟ್ಸ್ ಬರ್ಬೋದು, ಅಯ್ಯೋ ಹಿಂಗೆ ಮಾಡಿಬಿಟ್ಟಲ್ಲ, ಇಂಥ ಕಾಯಿಲೆ ಬರ್ಬೋದೇನೋ, ಇಂಥ ತಪ್ಪು ಮಾಡಿಬಿಟ್ಟೆ, ಈ ಥರ ಕಾಯಿಲೆ ಬರ್ಬೋದು ಅಂತೇಳಿ ವ್ಯಾಧಿ ಭಯ. ವ್ಯಾಘ್ರ ಭಯ. ಪ್ರಾಣಿಗಳು, ಸಿಂಹ ಬಂದುಬಿಟ್ರೆ, ಚಿರತೆ ಬಂದುಬಿಟ್ರೆ, ಅಯ್ಯೋ ಮೊಸಳೆ, ಯಾವುದಾದ್ರು ಪ್ರಾಣಿ ಬಂದುಬಿಟ್ರೆ, ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ, ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ, ಬೆಟ್ಟ ಹತ್ತಾ ಇದ್ದೀನಿ, ಸಡನ್ನಾಗಿ ಯಾವುದೋ ಚಿರತೆನೋ ಸಿಂಹನೋ ಹುಲಿನೋ ಬಂದುಬಿಡ್ತು ಅಂದರೆ ಅಯ್ಯೋ ವ್ಯಾಘ್ರ ಭಯ. ಚೋರ ಭಯ, ಸರ್ಪ ಭಯ, ಸ್ವಪ್ನ ಭಯ, ಪರೀಕ್ಷಾ ಭಯ, ಪ್ರಯಾಣ ಭಯ, ಕೊಡೋದು ತಗೊಳ್ಳೋದಲ್ಲಿ ಭಯ, ನಿದ್ರಾ ಭಯ, ನಿದ್ರೆಯಲ್ಲಿ ಭಯ. ಈ ಥರ ಎಲ್ಲ ಥರ ದುಸ್ವಪ್ನದಲ್ಲಿ ಭಯ. ಇನ್ನೊಂದು ರೌಡಿ ಭಯ. ರೌಡಿಗಳ ಮನೆ ಬಂದು ದುಡ್ಡು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಸಾಲ ಕೊಟ್ಟಿಲ್ಲ, ಅಸಲೇ ಕೊಟ್ಟಿಲ್ಲ, ಹಂಗೆ ಮಾಡಿಬಿಡ್ತೀನಿ, ಕೈ ಕತ್ತಿಸ್ಬಿಡ್ತೀನಿ, ಕಾಲು ಕತ್ತಿಸ್ಬಿಡ್ತೀನಿ, ಮನೇಲಿ ಪಾತ್ರೆ ತೊಗೊಂಡೋಗ್ಬಿಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ ಮನೇಲಿ ಥ್ರೆಟ್ಸು ಸಿಕ್ಕಾಬಟ್ಟೆ. ಹೀಗಾಗಿ
ಕೆಲವರಿಗೆ ನೋಡೋಕ್ಕೆ ಹ್ಯಾಂಡ್ಸಮ್ನಾಗಿರ್ತಾರೆ, ಹ್ಯಾಂಡ್ಸಮ್ ಅದನ್ನು ಭಾಳ ಚೆನ್ನಾಗಿರ್ತಾರೆ, ಏನು ಬಂದರೆ 10 ಜನ ಹೊಡೆಯೋಷ್ಟು ತಾಕತ್ತಿರುತ್ತೆ. ಭಯ. ಪುಕುಲ್ರು ಅಂತಾರೆ. ಎಕ್ಸಾಮಿನೇಷನ್ಗೆ ಹೋಗುವಾಗ ಭಯ, ಬರೆಯುವಾಗ ಭಯ, ಪೇಪರ್ ನೋಡಿದ ತಕ್ಷಣ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅಯ್ಯೋ ನಾನು ಇಷ್ಟೆಲ್ಲ ಓದಲೇ ಇಲ್ವಲ್ಲಪ್ಪ, ಇದೆಲ್ಲ ಬಂದುಬಿಟ್ಟಿದೆ, ಓದಿಲ್ದವ್ರದೆಲ್ಲ ಬಂದುಬಿಟ್ಟಿದೆಯಲ್ಲಪ್ಪ, ಅಯ್ಯೋ 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 ಅಂತೇಳಿ. ಹೀಗಾಗಿ ಮನುಷ್ಯನಿಗೆ ಅರ್ಧ ಕಾಯಿಲೆ ಬರೋದು ಭಯದಿಂದ. ಅದರಿಂದ ಚೋರ ಭಯ, ವ್ಯಾಧಿ ಭಯ, ವ್ಯಾಘ್ರ ಭಯ, ಮತ್ತು ಪರೀಕ್ಷಾ ಭಯ, ಪ್ರಯಾಣ ಮಾಡುವಾಗ ಬರುವಂಥ ಭಯ, ಇದನ್ನೆಲ್ಲ ನಿವಾರಣೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಆರಾಮಾಗಿರ್ಬೋದು. ಭಯ ನಿವಾರಣೆಗೆ ಜಗತ್ತಿನಲ್ಲಿ ಎಲ್ಲೂ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ನು, ಟಾನಿಕ್ಕು, ಸಿರಪ್ಪು, ಲೇಹ, ಕಷಾಯ ಯಾವುದೂ ಇಲ್ಲ ಜಗತ್ತಿನಲ್ಲಿ ಭಯನ ತೆಗೆದಾಕಕ್ಕೆ. ನೋಡಿ, ಎಲ್ಲ ಗೊತ್ತು ನಮಗೆ, ಅದೇ ಭಯ ತೆಗೆದಾಕೋಕ್ಕೆ ಔಷಧ ಮಾತ್ರ ಇಲ್ಲ. ಈ ಥರ ಸ್ಥಿತಿನಲ್ಲಿ, ಈ ಒಂದು ಸ್ಥಿತಿನಲ್ಲಿ ಹಲವಾರು ಮಕ್ಕಳನ್ನ ಹಿಡಿದು ವಯಸ್ಸಾದವ್ರಿಗೂ ಭಯ. ಮೊನ್ನೆ ನಾನು ಒಬ್ಬರು ಭೇಟಿ ಮಾಡಿದೆ. ಪಾಪ ಅವ್ರಿಗೆ 65-70 ವರ್ಷ ಆಗಿದೆ. ಮನೆಗೆ ಮಗ ಬರ್ತಾ ಇದ್ದಾನೆ ಅಂದರೆ ಸಾಕು ಭಯ ಶುರುವಾಗ್ಬಿಡ್ತದೆ ಮನೇಲಿ. ಭಯ. ಮತ್ತು ಅವರು ಹೆಚ್ಚೆಚ್ಚಿಗೂ ಟಾಯ್ಲೆಟಲ್ಲೇ ಕೂತ್ಕೊಂಡ್ಬಿಡ್ತಾರಂತೆ ಹೋಗಿ, ಇಲ್ಲ ಎಲ್ಲರೂ ಒಂದು ಕಡೆ ಹೋಗಿ ಮಲ್ಕೊಂಡ್ಬಿಡುತ್ತಾರಂತೆ. ಅವ್ನು ಬಂದು ಹೊಡಿತಾನಲ್ಲ ಮಗ, ಅದು ತಡ್ಕೊಳಕ್ಕಾಗಲ್ಲ. ಅವ್ನ ಬಾಯಲ್ಲಿ ಬರುತ್ತಲ್ಲ ಕೆಟ್ಟ ಮಾತು, ಅದನ್ನು ಕೇಳಕ್ಕೆ ಭಯ. ಅದರಿಂದ ಭಯ. ಸುತ ಅಂದರೆ ಮಗ ಬಂದು ಹೊಡಿತಾನೆ, ಬೈತಾನೆ ಅನ್ನೋಕ್ಕೆ ತಂದೆಗೆ ಭಯ ಶುರುವಾಗ್ಬಿಟ್ಟಿದೆ. ಈ ಥರದ್ದೆಲ್ಲ ಭಯ ಬರಲಿಕ್ಕೆ ಏನೋ ಒಂದು ನೆಪ ಇರ್ತದೆ. ಈ ಥರ ದೋಷಗಳಿಂದ ಕೆಲವರು ನರಳಿ ತಮ್ಮ ಸುಖಗಳನ್ನು ಕಳ್ಕೊತಾರೆ, ಆನಂದವನ್ನು ಕಳ್ಕೊತಾರೆ, ಸಂತೋಷವನ್ನು ಕಳ್ಕೊಂಡ್ಬಿಡ್ತಾರೆ, ಬಾಂಧವ್ಯವನ್ನು ಕಳ್ಕೊತಾರೆ, ಮತ್ತು ಸೋಷಿಯಲ್ ಲೈಫು ಅಲ್ಲಿ ಹೋಗಿ ಬರೋದನ್ನು ಕಳ್ಕೊಂಡ್ಬಿಡ್ತಾರೆ. ಅಲ್ಲಿಗೋದ್ರ ಭಯ, ಇಲ್ಲಿಗೋದ್ರ ಭಯ, ಪ್ರಯಾಣ ಭಯ ಅನ್ನೋದು ಒಂದು ಕಾಯಿಲೆ, ಅದಕ್ಕೆ ಮದ್ದಿಲ್ಲ. ಭಯ ಅನ್ನೋದು ಒಂದು ರೋಗ, ಅದಕ್ಕೆ ಔಷಧಿನೇ ಇಲ್ಲ. ಭಯ ಅನ್ನೋದು ಒಂದು ಶಾಪ, ಆದರೆ ಅದಕ್ಕೆ ಪರಿಹಾರ ಇದೆ. ಔಷಧಿ ಇಲ್ಲ, ಪರಿಹಾರ ಇದೆ. ಇಂಜೆಕ್ಷನು, ಟಾನಿಕ್ಕು, ಮಾತ್ರೆ ಯಾವುದೂ ಇಲ್ಲ, ಅದಕ್ಕೊಂದು ಪರಿಹಾರ ಇದೆ. ಭಯ ಅಂತಂದ್ರೇನು? ನಮಗೆ ಗೊತ್ತಿಲ್ಲದವ್ರಂಥದ್ದು, ನಾವು ಅಂದ್ಕೊಂಡೇ ಇಲ್ಲ ಅಂತ ನಮ್ಮ ಮುಂದೆ ನಡೆದಾಗ ಭಯ ಉತ್ಪತ್ತಿ ಆಗುತ್ತೆ. ಭಯ ಬೇರೆ, ಗಾಬರಿ ಬೇರೆ. ಅಲ್ಲೊಂದು ಏನೋ ಹಾವು ಹೋಗ್ತಿರ್ತದೆ, ಭಯ ಪಡಲ್ಲ, ಗಾಬರಿ. ಹಾವು ಕಚ್ಚಿಬಿಟ್ರೆ ಏನು ಮಾಡೋದು, ಮನೆಯೊಳಗೆ ಹೋಗ್ಬಿಟ್ರೆ ಏನು ಮಾಡೋದು, ಅಲ್ಲೆಲ್ಲ ಸೇರ್ಕೊಂಡು ಮಕ್ಕಳು ಮರಿಗೆ ಕಚ್ಚಿಬಿಟ್ರೆ ಏನು ಮಾಡೋದು, ಗಾಬರಿ, ಚಿಂತನೆ. ಗಾಬರಿ ಬೇರೆ, ಭಯ ಬೇರೆ. ಭಯ ಅಂದ್ರೇನು? ಸಡನ್ನಾಗಿ ನಮ್ಮ ಕೈಲಿ ಬಗೆಹರಿಸೋಕ್ಕಾಗಲ್ಲ, ನಾನು ಎಂದೂ ನೋಡಿಲ್ಲ, ಕೇಳಿಲ್ಲ, ಆ ಥರ ದೃಶ್ಯಗಳು, ದುರಂತಗಳು, ಸನ್ನಿವೇಶ, ಸಂದರ್ಭಗಳು ಬಂದಾಗ ಭಯ ಉತ್ಪತ್ತಿ ಆಗತ್ತೆ ಅಂತ. ಭಯವನ್ನು ಸೃಷ್ಟಿ ಮಾಡೋರು ಯಾರು? ಶನಿಗ್ರಹ. ಅಲ್ಲಿಗೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ನಮ್ಮ ಜಾತಕದಲ್ಲಿತ್ತು ಅಂದರೆ ಭಯ ಬರುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಭಯ ಬಂತು ಅನ್ನೋದೊಂದು ಪ್ರಶ್ನೆ. ವೈಜ್ಞಾನಿಕವಾಗಿ ನೋಡಿದಾಗ ನಮ್ಮಲ್ಲಿ ವೈಟಮಿನ್ ಸಿ, ಜಿಂಕು ಕಮ್ಮಿ ಆದಾಗ ಭಯ ಆಗತ್ತೆ. ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ನೋಡಿದಾಗ ವೈಟಮಿನ್ ಸಿ ಮತ್ತು ಜಿಂಕು, ಆ ಜಿಂಕ್ ಅನ್ನೋದು ಒಂದು ನಮ್ಮಲ್ಲಿ ಪ್ರೋಟೀನ್, ಒಂದು ಕೆಮಿಕಲ್ಸು ಮತ್ತು ವೈಟಮಿನ್ಸು. ಪ್ರೋಟೀನ್ ಇದೆ, ಒಳ್ಳೆ ದೇಹ ಚೆನ್ನಾಗಿ ಬೆಳೆದಿದೆ, ಪ್ರೋಟೀನಿಂದ ಒಳ್ಳೆ ದೇಹ ಚೆನ್ನಾಗಿ ಮಾರ್ಪಾಟಾಗಿದೆ. ಆ ಮಿನರಲ್ಸು, ವೈಟಮಿನ್ಸು ನಮ್ಮಲ್ಲಿ ಕಮ್ಮಿ. ಜಿಂಕ್ ಅನ್ನೋದು ಐರನ್, ಶರೀರದಲ್ಲಿ ಐರನ್ ಕಮ್ಮಿ ಆದಾಗ, ಜಿಂಕ್ ಅನ್ನೋ ಒಂದು ಕೆಮಿಕಲ್ ಕಮ್ಮಿ ಆದಾಗ, ವೈಟಮಿನ್ ಸಿ ಕಮ್ಮಿ ಆದಾಗ ಮನುಷ್ಯನಿಗೆ ಭಯ ಉತ್ಪತ್ತಿ ಆಗತ್ತೆ ಅಂತ ನನ್ನ ಒಂದು ಅನುಭವದ ಮಾತು. ಇದು ಸೈನ್ಸ್ ಹೇಳೋ ಪ್ರಕಾರ. ಜಿಂಕು, ಬಾಡಿಯಲ್ಲಿ ಜಿಂಕ್ ಕಮ್ಮಿ ಆಗಬಾರ್ದು, ಐರನ್, ಕಬ್ಬಿಣದ ಅಂಶ ಕಮ್ಮಿ ಆಗಬಾರ್ದು, ವೈಟಮಿನ್ ಸಿ ಕಮ್ಮಿ ಆಗಬಾರ್ದು. ಈ ಮೂರು ಕಮ್ಮಿ ಆಯಿತು ಅಂದರೆ ಭಯ ಶುರುವಾಗತ್ತೆ. ಅವ್ನು ಯಾವ ಕಳ್ಳ ಬರ್ತಾನೆ ನೋಡೇ ಬಿಡೋಣ, ಅವ್ನು ಯಾವ ದರೋಡೆಕೋರ ಬರ್ತಾನೆ, ಅವ್ನು ಯಾವ ಪ್ರಾಣಿ ಬರ್ತಾನೆ ನೋಡೋಣ ಅನ್ನೋ ಧೈರ್ಯ, ಮಂಡ ಧೈರ್ಯ ಇರ್ತದಲ್ಲ, ಇದ್ದರೆ ಅಲ್ಲಿ ಜಿಂಕು, ಐರನ್ನು ಮತ್ತು ವೈಟಮಿನ್ ಸಿ ಸ್ಟ್ರಾಂಗ್ ಇದ್ದಾಗ ಮೊಂಡ್ರು, ಧೈರ್ಯವಂತರು. ಈ ಮೂರು ಇಲ್ಲದ ವೀಕ್ ಆದವರು ಈ ಥರ ಇರ್ತಾರೆ. ಇದು ಮೆಡಿಕಲ್ ಸೈನ್ಸ್ ಪ್ರಕಾರ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಶನಿ ಜೊತೆಗೆ ರಾಹು ಸೇರಿದಾಗ, ಶನಿ ಜೊತೆಗೆ ಚಂದ್ರ ಸೇರಿದಾಗ ಭಯವನ್ನು ಸೃಷ್ಟಿ ಮಾಡ್ತಾರೆ. ಶನಿ ಜೊತೆಗೆ ಪಾಪಗ್ರಹ ಸೇರಿದಾಗ,
ಶನಿ ಜೊತೆಗೆ ಯಾವುದೋ ಒಂದು ಪಾಪಗ್ರಹ ಜೊತೆ ಕೂತಾಗ ಭಯ ಸೃಷ್ಟಿಯಾಗತ್ತೆ. ಶನಿ ಜೊತೆಗೆ ಶತ್ರುಗ್ರಹ ಕೂತಾಗ ಶತ್ರುವಿಂದ ಭಯ ಸೃಷ್ಟಿಯಾಗತ್ತೆ. ಶನಿ ನೀಚನಾದಾಗ ವಿಪರೀತ ಚಳಿ, ವಿಪರೀತ ಭಯ, ವಿಪರೀತ ನಡುಕ. ಇದು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ. ಯಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಅಪ್ಪಿತಪ್ಪಿ ಬೆಡ್ರೂಮು ಅಥವಾ ಟಾಯ್ಲೆಟ್ ಮಾಡಿಬಿಟ್ರೆ ಅಲ್ಲಿ ಎಲ್ಲರೂ ಭಯ ಪಡ್ತಾರೆ. ಒಬ್ಬರ ಹತ್ರ ಮಾತಾಡೋಕ್ಕೆ ಭಯ, ಪರೀಕ್ಷೆಗೆ ಹೋಗೋಕ್ಕೆ ಭಯ, ಒಬ್ಬರ ಹತ್ರ ನಿಂತ್ಕೊಂಡು ಹೇಳೋಕ್ಕೆ ಭಯ, ಒಂದು ಕೊಡೋಕ್ಕೆ ಭಯ, ತೊಗೊಳ್ಳೋಕ್ಕೆ ಭಯ. ಅಯ್ಯೋ ತೊಗೊಂಬಿಟ್ರೆ ಏನಾಗ್ಬಿಡ್ತಪ್ಪ, ಬೇಡಪ್ಪ, ಅಯ್ಯೋ ಕೊಟ್ಬಿಟ್ರೆ ಏನಾಗುತ್ತಪ್ಪ, ಭಯ. ಸೈನ್ಸ್ ಆಯಿತು, ಜ್ಯೋತಿಷ್ಯ ಆಯಿತು, ವಾಸ್ತು ಆಯಿತು. ಕರ್ಮ ಸಿದ್ಧಾಂತ ಪ್ರಕಾರ ಯಾಕೆ ಭಯ ಬರ್ತದೆ ಅಂದರೆ, ಯಾರು ತಾವು ಪೂರ್ವ ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಸ್ವಯಂ ಆತ್ಮಹತ್ಯೆ ದೋಷ. ನನಗೆ ನಾವೇ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿರ್ತೀವಿ, ನಮಗೆ ನಾವೇ ವಿಷ ಕೊಟ್ಟು ಸತ್ತೋಗ್ಬಿಟ್ಟಿರ್ತೀವಿ, ನಮಗೆ ನಾವೇ ನೀರಿಗೆ ಬಿದ್ದು ಸತ್ತೋಗ್ಬಿಟ್ಟಿರ್ತೀವಿ, ನಮಗೆ ನಾವೇ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟಿರ್ತೀವಿ, ಎತ್ತರವಾದ ಪ್ರದೇಶದಿಂದ ನಮಗೆ ನಾವೇ ಶೂಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸ್ವಯಂ ಆತ್ಮಹತ್ಯೆ ದೋಷ ಜಾತಕದಲ್ಲಿ ಇತ್ತು ಅಂತಂದರೆ ಅವರಿಗೆ ಬದುಕಿರುವವರೆಗೂ ಭಯದಲ್ಲೇ ಬದುಕ್ತಾರೆ. ಇದು ಕರ್ಮ ಸಿದ್ಧಾಂತ. ಆದ್ದರಿಂದ ಭಯಮುಕ್ತರಾಗಬೇಕು ನಾವು ಜೀವನದಲ್ಲಿ. ದರಿದ್ರ ಇರ್ಬೋದು, ಒಂದೊತ್ತು ಊಟ ಅಷ್ಟೇ ನಾವು ಮಾಡೋದು, ಎಲ್ಲೋ ಒಂದು ತುಂಡು ಬಟ್ಟೆ ಇರ್ಬೋದು, ಭಯ ಇರಬಾರ್ದು. ಭಯಭೀತಿ ಇದ್ದಾಗ ಅವನು ಏಳಿಗೆ ಆಗೋಲ್ಲ, ಯಶಸ್ವಿ ಆಗಲ್ಲ, ಉದ್ಧಾರ ಆಗೋದಿಲ್ಲ. ಭಯದಲ್ಲೇ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಮಾತಾಡೋಕ್ಕೆ ಭಯ, ಪರೀಕ್ಷೆಗೆ ಹೋಗೋಕ್ಕೆ ಭಯ, ಕಳ್ಳರು ಬರ್ತಾರೆ ಅಂತ ಭಯ, ಮನೆ ಒಳಗೆ ಒಬ್ಬನೇ ಇರೋಕ್ಕೆ ಭಯ, ಕತ್ತಲಲ್ಲಿ ಓಡಾಡೋಕ್ಕೆ ಭಯ, ಭಯ ಭಯ. ಯಾವಾಗಲೂ ಒಂಟಿ, ಒಬ್ಬನೇ ಕೂತಿರ್ತಾರೆ, ಒಬ್ಬನೇ ಕೂತ್ಕೊಂಡಿರ್ತಾರೆ, ಯಾರ ಜೊತೆ ಸೇರಲ್ಲ. ಅವ್ರಿಗೆ ಎಷ್ಟು ಕಣ್ಣು ಮುಚ್ಕೊಂಡೇ ಸುಮ್ಮನೆ ಕೂತಿರ್ತಾರೆ. ಭಯ. ಕಣ್ಣು ಬಿಟ್ಟರೆ ಏನಾರು ಕಂಡ್ರೆ ಭಯ, ಕಣ್ಣು ಅರ್ಧಂಬರ್ಧ ನೋಡೋದು. ಅಲ್ಲೊಂದು ಪಾತ್ರೆ ಬಿದ್ದೋಯ್ತು ಭಯ, ಅಲ್ಲಿ ಯಾರೋ ಬಂದು ಗಾಳಿ ಹೋಯ್ತು, ಅಲ್ಲೇನೋ ಒಂದು ಹೋದಂಗೆ ಆಯಿತು ನೋಡೋಕ್ಕೆ ಭಯ, ನೀನು ಹೋಗಪ್ಪ ನಾನು ಹೋಗಲ್ಲ, ಕತ್ತಲಲ್ಲಿ ಓಡಾಡೋಕ್ಕೆ ಭಯ. ಇಂಥವರು ಜೀವನದಲ್ಲಿ ಯಶಸ್ವಿ ಮುಂದೆ ನುಗ್ಗಿ ಧೈರ್ಯದಿಂದ ಕೆಲಸ ಮಾಡಿ ಜಯ ಪಡೆಯೋಕ್ಕಾಗಲ್ಲ, ಸಕ್ಸಸ್ ಪಡೆಯೋಕ್ಕಾಗಲ್ಲ. ಕಾರಣ ಭಯ ತಡೀತಾ ಇರ್ತದೆ. ಇಷ್ಟಕ್ಕೆಲ್ಲ ಕಾರಣ ಏನು? ಜ್ಯೋತಿಷ್ಯ ಹೇಳಿದೆ, ವಾಸ್ತು ಬಗ್ಗೆ ಹೇಳಿದೆ, ಮೆಡಿಕಲ್ ಆಸ್ಟ್ರಾಲಜಿ ಬಗ್ಗೆ ಹೇಳಿದೆ, ಮತ್ತು ಕರ್ಮ ಸಿದ್ಧಾಂತ ಬಗ್ಗೆ ಹೇಳಿದೆ. ಇನ್ನೊಂದಿದೆ ಕೊನೆಯದು. ಏನಪ್ಪ ಅಂತಂದರೆ, ನಮ್ಮ ಪಿತೃದೇವತೆಗಳು ನಮ್ಮ ತಾತನೋ ಮುತ್ತಾತನೋ ಅಜ್ಜಿನೋ ನಮ್ಮ ಮುತ್ತಜ್ಜಿನೋ ಅಥವಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರೋ ಯಾರೋ ಸತ್ತೋಗಿರ್ತಾರೆ. ಸತ್ತೋಗಿರೋರ್ದು ಪ್ರೇತ ಸೋಂಕಿದ್ರೆ ಯಾವಾಗಲೂ ಭಯ ಪಡ್ತಾರೆ. ಪಿತೃಶಾಪ ಇದ್ದಾಗ ಪಿತೃಗಣ ಅಂದರೆ ತಾತ ಮುತ್ತಾತ ಅಜ್ಜಿ ಎಲ್ಲ ನಮ್ಮ ವಂಶ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಅದು ಗಣ ಅಂದ್ರೆ ಗುಂಪು. ಪಿತೃಗಣ ಶಾಪ ಇದ್ದಾಗ. ಇನ್ನೊಂದು ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ಭಯ ಬರ್ಸ್ಬಿಡ್ಬೋದು. ಅಪ್ಪನ ಜೊತೆ ಮಾತಾಡೋಕ್ಕೆ ಭಯ, ಅಮ್ಮನ ಜೊತೆ ಮಾತಾಡೋಕ್ಕೆ ಭಯ, ಗಂಡ ಕಂಡ ತಕ್ಷಣ ಒಳಗೋಗ್ಬಿಡೋದು ಭಯ, ಹೆಂಡತಿ ನೋಡಿದ ತಕ್ಷಣ ಭಯ, ಇವ್ರು ನೋಡಿದ ತಕ್ಷಣ ಚಕ್ಕಂತ ಮನೆಗೋಗ್ಬಿಡೋದು, ಮನೇಲಿಲ್ಲ ಅಂತ ಹೇಳ್ಬಿಡು, ಇಲ್ಲ ಊರು ಬಿಟ್ಟು ಹೋಗೋದು, ಭಯದಿಂದ ವಲಸೆ ಯೋಗ. ಈ ಥರದೆಲ್ಲ ದೋಷಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಈ ಕಲಿಯುಗದಲ್ಲಿ. ಆದರೆ ಅದಕ್ಕೆ ನಮ್ಮ ಜಾತಕನೂ ಶುದ್ಧ ಇರಬೇಕು, ನಮ್ಮ ಆರೋಗ್ಯನೂ ಶುದ್ಧ ಇರಬೇಕು, ವೈಟಮಿನ್ ಸಿ, ಜಿಂಕು, ಐರನ್ನು ಕಮ್ಮಿ ಆಗಬಾರ್ದು. ಮತ್ತು ನಮ್ಮಲ್ಲಿ ಯಾರೇ ಕೂಡ ಮಾಟ ಮಂತ್ರ ಮಾಡಿಸಿ ನಮಗೆ ಭಯವನ್ನು ಸೃಷ್ಟಿ ಮಾಡಬಾರ್ದು. ಅನಿರೀಕ್ಷಿತ ನೋಡದೇ ಇರೋಂಥ ಅಂಥ ಭಯಂಕರವಾದಂಥ ದೃಶ್ಯಗಳನ್ನು ನೋಡ್ಬಿಟ್ಟಿರ್ತಾರೆ, ಅದು ರಿಜಿಸ್ಟರ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಅದರಿಂದ ಭಯ ಉತ್ಪತ್ತಿ ಆಗುತ್ತೆ. ಭಯದಿಂದ ಮುಕ್ತರಾಗಬೇಕು ಅಂದರೆ ಇವತ್ತು ನಾನು ಆಗಲೇ ಹೇಳಿದೆ, ಯಾವುದೇ ಔಷಧಿ ಟಾಣಿಕು ಎಲ್ಲೂ ಇಲ್ಲ. ಭಯದಿಂದ ಟಾಣಿಕು ಮಾತ್ರೆ ಇಂಜೆಕ್ಷನ್ ಎಲ್ಲೂ ಇಲ್ಲ. ಅದಕ್ಕೆ ಭಯದಿಂದ ಮುಕ್ತರಾಗಬೇಕು ನಾವು. ನಾನು ಆಗ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕರು ಮಂತ್ರಶಕ್ತಿಯಿಂದ ಜಪ ಮಾಡಿ 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 ಒಬ್ಬ ಮಾಂತ್ರಿಕ ಮನೆಯಲ್ಲೋ ಬಿದ್ದರೆ ಇಂಥದ್ದೆಲ್ಲ ತೆಗಿಬೋದು ನಾವು. ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ತಂತ್ರ, ಕೆಲವು ತಂತ್ರ, ನಿಂಬೆಹಣ್ಣು ತಂತ್ರ, ಮೆಣಸಿನ್ಕಾಯಿ ತಂತ್ರ, ತೆಂಗಿನಕಾಯಿ ತಂತ್ರ, ಭಾಳಷ್ಟು ತಂತ್ರ ಹೇಳ್ಕೊಟ್ಟಿದ್ದೀನಿ. ತಂತ್ರ ಅಂದರೆ ಟೆಕ್ನಾಲಜಿ. ಒಬ್ಬ ಟೆಕ್ನಾಲಜಿಸ್ಟ್ ಮನೇಲಿರಬೇಕು, ತಂತ್ರ ಮಾಡೋನು. ಅವ್ನಿಗೆ ಓದಬೇಕು ಬರೀಬೇಕು ಅಂತ ಏನು ಗೊತ್ತೇ ಇರಬೇಕು. ಯಂತ್ರಗಳು ಬರೆದು ಮನೇಲಿಡೋದು, ಮೃತ್ಯುಂಜಯ ಯಂತ್ರ, ನರಸಿಂಹ ಯಂತ್ರ, ಪ್ರತ್ಯಂಗಿರ ಯಂತ್ರ, ಯಂತ್ರಗಳು ನಮ್ಮನ್ನು ರಕ್ಷಣೆ ಮಾಡ್ತಿದ್ದೆ. ಯಂತ್ರ ತಾಂತ್ರಿಕ. ಅದಕ್ಕೆ ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ಅಗ್ನಿಹೋತ್ರಿ, ಮನೆಗೊಬ್ಬ ಮರ್ಮ ಥೆರಪಿಸ್ಟ್ ಆದಾಗ ಎಲ್ಲ ದುಡ್ಡು ಸೇವ್ ಮಾಡ್ಬೋದು, ಆಯುಷು ಜಾಸ್ತಿ, ಆರೋಗ್ಯ ಜಾಸ್ತಿ, ಸುಖ ಜಾಸ್ತಿ. ಯಾರಿಗೆ ನಾನು ಹೇಳಿದಂಥ ಭಯಗಳಿದೆಯೋ ಅದೆಲ್ಲ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಭಸ್ಮತಂತ್ರ. ಈ ಅಗ್ನಿಹೋತ್ರಿಗಳಿದೆಯಲ್ಲ, ಅಗ್ನಿಹೋತ್ರಿ ಮಾಡ್ತಾರಲ್ಲ, ಅವ್ರ ಹತ್ರ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ಅಗ್ನಿಹೋತ್ರ ಭಸ್ಮ ಭಾಳ ಪ್ಯೂರ್ ಭಸ್ಮ. ಅದು ಹಸುವಿನ ಸಗಣಿಯಿಂದ
ಹಸುವಿನ ತುಪ್ಪದಲ್ಲಿ ಅದನ್ನು ಹೋಮ ಮಾಡಿರ್ತಾರೆ. ಆ ಅಗ್ನಿಹೋತ್ರ ಭಸ್ಮ ತೊಗೊಂಡು ಕೈಗಿಟ್ಕೊಳ್ಳೋದು, ಒಂದು ಪೇಪರ್ಗೋ ಒಂದು ತಟ್ಟೆಗೋ ಹಾಕೊಂಬಿಟ್ಟು ಅರ್ಧ ಗಂಟೆ ಅದನ್ನು ನೀವು ಜಪ ಮಾಡಬೇಕು. ಆ ಭಸ್ಮದ ಮೇಲೆ ಜಪ ಮಾಡಬೇಕು ಬೆರಳಲ್ಲಿಗೆ. ಮಧ್ಯದ ಬೆರಳು ಶನಿ. ನಾನು ಆಗಲೇ ಹೇಳಿದೆ, ಭಯಗೆ ಕಾರಕ ಗ್ರಹ ಯಾವುದು? ಶನಿ ಗ್ರಹ. ಮಧ್ಯದ ಬೆರಳು ಶನಿ. ಅದು ಇಟ್ಕೊಂಡು ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ. ಓಂ ನಮೋ ನಮೋ ಕಾಪ ಅನ್ನೋದು ಭಯವನ್ನು ನಿವಾರಣೆ ಮಾಡುವಂಥ ದೇವಿ, ಅದೊಂದು ಯಕ್ಷಿಣಿ ದೇವತೆ. ಕಾಪ ರೂಪವಾಸಿನಿ. ಕಾಪರೂಪ ಅಂದರೆ ಭಯದಲ್ಲೇ ವಾಸ ಮಾಡುವಂಥ ದೇವತೆ. 108 ಯಕ್ಷಿಣ ದೇವತೆ, ಇದೊಂದು ಕಾಪರೂಪ ಅಂತ ಒಂದು ದೇವಿ. ಕಾಪರೂಪ ಅಂತ ಒಂದು ವಿಶೇಷವಾದಂಥ ಮದನ ದೇವತೆ, ಲೀಲಾಂಬರಿ, ಈ ಥರದ್ದೆಲ್ಲ ಕೆಲವು ದೇವತೆಗಳಿದ್ದಾರೆ ಯಕ್ಷಿಣಿ ದೇವಿ. ಅದಕ್ಕೇನು ಮಾಡಬೇಕು? ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ ಅಂತೇಳಿ ಆ ಭಸ್ಮಕ್ಕೆ ಹಿಂಗೆ ಮಂತ್ರ ಹಾಕಬೇಕು. ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ. ಎಲ್ಲ ಲೋಕವನ್ನು ವಶೀಕರಣ ಮಾಡಿಕೊಡು ಅಂತೇಳಿ ಕಾಪರೂಪ ದೇವಿಗೆ ಪ್ರಾರ್ಥನೆ ಮಾಡ್ತಾ ಇರೋದು. ಇದರಲ್ಲಿ ವಶೀಕರಣ ಆದಾಗ ಭಯನೇ ಬರಲ್ವಲ್ಲ, ನಾವು ಹೇಳ್ದಂಗೆ ಕೇಳ್ತವೆಲ್ಲ. ಭಸ್ಮ ತೊಗೊಳ್ಳೋದು, ಹೇಳೋದು ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ. ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ, ವಶಂಕರಿ ಸ್ವಾಹ ಅಂಥೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಒಂದು ಡಬ್ಬಕ್ಕೋ ಒಂದು ಯಾವುದಕ್ಕೋ ಹಾಕಿಬಿಟ್ಟು ದಿನ ಪರೀಕ್ಷೆಗೆ ಹೋಗುವಾಗ ಹಣೆಗೆ ಹಚ್ಕೊಂಡು ಹೋಗೋದು, ಪ್ರಯಾಣ ಮಾಡುವಾಗ, ವ್ಯವಹಾರ ಉದ್ಯೋಗಕ್ಕೆ ಹೋಗಾಗ ಎಲ್ಲೇ ಇರಲಿ ಹಣೆಗೆ ಹಚ್ಕೊಳ್ಳೋದು. ಸ್ವಲ್ಪ ಗಂಟ್ಲು ಈ ಜಾಗದಲ್ಲಿ ಹಚ್ಕೋಬೇಕು ಮತ್ತು ಒಕ್ಲತ್ತ ಸ್ವಲ್ಪ ಹಚ್ಬಿಟ್ಟು ಪ್ರಯಾಣ ಮಾಡಿದ್ರೆ, ಮನೆ ಬಿಟ್ಟು ಹೋದರೆ ಮನೆ ಒಳಗಿದ್ದಾಗಲೂ ಹಚ್ಕೊಂಡ್ರೆ ಭಯದಿಂದ ನಿವಾರಣೆ ಆಗತ್ತೆ. ಇದು ಮಂತ್ರ ತಂತ್ರ. ಮುದ್ರೆ ಏನು ನೋಡಿ, ಈ ಉಂಗುರದ ಬೆರಳು ಸೂರ್ಯ, ಮಧ್ಯದ ಬೆರಳು ಶನಿ, ಮೂರನ್ನು ಈ ರೀತಿ ಸೇತುವೆ ರೂಪದಲ್ಲಿ ಇಟ್ಕೋಬೇಕು. ಹೀಗೆ ಬ್ರಿಡ್ಜ್ ಥರ ಹೀಗೆ ಇಟ್ಕೊಂಡು ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ. ಎಲ್ಲ ಬೆರಳು ಸ್ಟ್ರೈಟ್ ಆಗಿರಬೇಕು. ಉಂಗುರದ ಬೆರಳು ಬಾಡಿ ಮತ್ತು ಶನಿ ಮಧ್ಯದ ಬೆರಳು, ಸೂರ್ಯ ಮತ್ತು ಚಂದ್ರ. ಉಂಗುರದ ಬೆರಳು ಸೂರ್ಯಗ್ರಹ, ಮಧ್ಯದ ಬೆರಳು ಶನಿ, ಅಪ್ಪ ಮಗ ಇಬ್ಬರು ರೀತಿ ಇಟ್ಕೋಬೇಕು. ಈಗ ಇಟ್ಕೊಂಡ್ರೆ ವೈಟಮಿನ್ ಸಿ, ಜಿಂಕು ಮತ್ತು ಐರನ್, ಕಬ್ಬಿಣದ ಅಂಶ ಉತ್ಪತ್ತಿ ಆಗುತ್ತೆ ಈ ಮುದ್ರೆಯಿಂದ ಬಾಡಿ ನಾವು ತಿಂದಂಥ ಆಹಾರ ಪದಾರ್ಥದಲ್ಲಿ. ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ. ಓಂ ನಮೋ ನಮೋ ಕಾಪರೂಪವಾಸಿನಿ ಸರ್ವಲೋಕವಶಂಕರಿ ಸ್ವಾಹ. ಈ ರೀತಿ ಹೇಳ್ತಾ ಇರಬೇಕು. ದಿನ ಅರ್ಧ ಗಂಟೆ ನಿಮ್ಗೆ ಒಳ್ಳೆಯದಾಗೋ ತನಕ, ಭಯ ಬಿಡೋ ತನಕ ಹೇಳ್ತಾ ಇರಬೇಕು. ಈ ಥರ ಮಾಡಿದ್ರೆ ಎಲ್ಲ ಭಯದಿಂದ ಮುಕ್ತರಾಗ್ತೀವಿ ಅಂತ ಹೇಳುತ್ತೆ. ಇದು ಹಿಂದಿನ ಕಾಲದಲ್ಲಿ ಔಷಧಿ ಇಲ್ಲದೆ ಕ್ಯೂರ್ ಮಾಡ್ತಿದ್ದು ಮುದ್ರಾ ಮಂತ್ರ ತಂತ್ರದಿಂದ. ತಂತ್ರ ಭಸ್ಮ ಪ್ರಯೋಗ, ಮಂತ್ರ ಹೇಳಿದೆ, ಇದು ಮುದ್ರೆ. ಇದು ಮಾಡ್ತಾ ಬರಬೇಕು. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.